ಇಂದು ಮೈಸೂರಿನ ನಿಸರ್ಗ ಫಿಶ್ ಲ್ಯಾಂಡ್ ರೆಸ್ಟೋರೆಂಟ್ನಲ್ಲಿ ನೂತನವಾಗಿ ಕರ್ನಾಟಕ ರಾಜ್ಯ ಗಾಣಿಗ ನಿಗಮ ಮಂಡಳಿ ಅಧ್ಯಕ್ಷರಾಗಿರುವ ಮಾಜಿ ಮೇಯರ್ ಅನಂತರವರಿಗೆ ಡಾಕ್ಟರ್ ಯೋಗೇಶ್ ಸ್ಕಂದ ಲೈಫ್ ಸೈನ್ಸ್ ಉದ್ಯಮಿ ಬೆಂಗಳೂರು ಅವರ ನೇತೃತ್ವದಲ್ಲಿ ಆಯೋಜಿಸಿದ ಎಲ್ಲ ಗಾಣಿಗ ಜನಾಂಗ ಮುಖಂಡರುಗಳು ಆಗಮಿಸಿ ಶುಭ ಹಾರೈಸಿದರು. ಇದೇ ಸಂದರ್ಭದಲ್ಲಿ ಡಾಕ್ಟರ್ ಯೋಗೇಶ್ ರವರು ಮಾತನಾಡಿದರು ಹಾಗೂ ಬಸವರಾಜ್ ಡಿಡಿಪಿ ಅವರು ರಿಟೈರ್ಡ್ ಡಿಡಿಪಿ ಅವರು ಮಾತನಾಡಿದರು ಮತ್ತು ನೂತನ ಅಧ್ಯಕ್ಷರಾದ ಅನಂತರು ಸಹ ಮಾತನಾಡಿದರು. ಈ ಕಾರ್ಯಕ್ರಮ ಭಾಳ ಅದ್ಧೂರಿಯಾಗಿ ನಾವು ಅನಂತಣ್ಣವರವರ ಹೊಸ ಜವಾಬ್ದಾರಿಯ ಜೊತೆಗೆ ಅವರ ಗಾಣಿಗ ನಿಗಮ ಮಂಡಳಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಣೆ ಮಾಡಿದ್ದಾರೆ. ಮತ್ತು ಅವರಿಗೆ ನಿನ್ನೆ ಅಧಿಕಾರವನ್ನು ಘನವೆತ್ತ ಸರ್ಕಾರ ಈ ಕಾರ್ಯಕ್ರಮಕ್ಕೆ ಆಯೋಜಿಸಿದ್ದಾರೆ. ಮತ್ತು ಅವರು ಈ ಕಾರ್ಯಕ್ರಮದ ಯಶಸ್ವಿ ಎಲ್ಲ ಜನಾಂಗದವರು ಇವತ್ತು ಮೈಸೂರು, ಮಂಡ್ಯ, ಚಾಮರಾಜನಗರ, ಹುಣಸೂರು, ನಂಜನಗೂಡು, ಗುಂಡ್ಲುಪೇಟೆ ಎಲ್ಲ ಕಡೆಯಿಂದ ಗಾಣಿಗರು ಬಂದು ಅವರಿಗೆ ಶುಭ ಕೋರಿದ್ದಾರೆ. ಅವರಿಗೆ ತಾಯಿ ಚಾಮುಂಡೇಶ್ವರಿ ಆರೋಗ್ಯ ಭಾಗ್ಯ ಕೊಟ್ಟು ಇನ್ನೂ ಹೆಚ್ಚಿನ ನಮ್ಮ ಗಾಣಿಗ ಜನಾಂಗದವರ ಕೆಲಸ ಕಾರ್ಯಗಳನ್ನು ಮಾಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸೋಣ. ಥ್ಯಾಂಕ್ ಯು. ಒಳ್ಳೆಯ ಶುಭ ಸಂಜೆ, ಶುಭ ಮುಹೂರ್ತ ಅಂತಲೇ ಹೇಳಬೇಕು. ಘನತೆವೆತ್ತ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರವರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸರ್ ಅವರು ನಮ್ಮ ಗಾಣಿಗ ಸಮಾಜಕ್ಕೆ ಒಂದು ಅಭಿವೃದ್ಧಿ ನಿಗಮವನ್ನು ಸ್ಥಾಪಿಸಿ ಆ ಅಭಿವೃದ್ಧಿ ನಿಗಮಕ್ಕೆ ಪ್ರಪ್ರಥಮವಾಗಿ ಶ್ರೀಯುತ ಅನಂತರವರನ್ನು ಅಧ್ಯಕ್ಷರನ್ನಾಗಿ ನೇಮಕ ಮಾಡಿರ್ತಕ್ಕಂಥದ್ದು ತುಂಬ ಸಂತೋಷದ ವಿಷಯ. ಅದಕ್ಕೆ ಸಮಾಜದ ಪರವಾಗಿ ಅವರಿಗೆ ಸರ್ಕಾರಕ್ಕೆ ಅಭಿನಂದನೆಯನ್ನು ಮತ್ತು ಧನ್ಯವಾದವನ್ನು ಹೇಳ್ತೇನೆ. ಹಾಗೆಯೇ ವಿಶೇಷವಾಗಿ ಮಾನ್ಯ ಅನಂತ ಸರ್ ಅವರು ಭಾಳ ಅತ್ಯಂತ ಸರಳ ಸಜ್ಜನಿಕೆಯ ಪ್ರಾಮಾಣಿಕ ವ್ಯಕ್ತಿತ್ವ ಇರತಕ್ಕಂಥವ್ರು ಮತ್ತು ಅವರು ಸಮಾಜದ ಎಲ್ಲರನ್ನೂ ಸಹ ಜೊತೆಗೂಡಿಸ್ಕೊಂಡು ತೊಗೊಂಡು ಹೋಗ್ತಕ್ಕಂಥ ಯುವಕರಿಗೆ ಮಾರ್ಗದರ್ಶನ ಮಾಡ್ತಕ್ಕಂಥ ಸಾಮರ್ಥ್ಯ, ಶಕ್ತಿ ಅವರಲ್ಲಿದೆ. ಇವರ ನಾಯಕತ್ವದಲ್ಲಿ ಸಮಾಜ ಚೆನ್ನಾಗಿ ಅಭಿವೃದ್ಧಿ ಹೊಂದಲಿ, ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ, ಆರ್ಥಿಕವಾಗಿ ಅಭಿವೃದ್ಧಿ ಹೊಂದುವಂತೆ ಭಗವಂತ ತಾಯಿ ಚಾಮುಂಡೇಶ್ವರಿ ಅವರಿಗೆ ಶಕ್ತಿಯನ್ನು ತುಂಬಲಿ, ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತಾ ಪ್ರಾರ್ಥಿಸುತ್ತೇನೆ. ನಮಸ್ಕಾರ. ಬೇಡ ಅಂತ ಹೇಳ್ತಿಲ್ಲ, ನಾನು ಕೇಳಕ್ಕೆ ಹೋಗಿಲ್ಲ. ಸಿದ್ದರಾಮಯ್ಯನವರು ಅದೇನೋ ಮನ್ಸು ಗೊತ್ತು, ಅದೇನೋ ಅವನ ಬೇಡ ಕಣೆ ಅಂತ ತಂದಾಕ್ಬಿಟ್ಟಿದ್ದೀನಿ, ನೀನು ಮಾಡ್ತಾ ಇದ್ದೀನಿ ಅಂತ. ಸರ್ ನಾನು ಯಾಕೆ ಅವತ್ತು ಅನೌನ್ಸು ಆಗಿತ್ತಿಲ್ಲ. ಅವ್ರದ್ದು ಸುಮ್ಮನೆ ಹೇಳಿದ್ರು, ಅವ್ರಿಗೆ ಒಂದು ಯಾರೋ ಲೆಟ್ರ್ ಕೊಟ್ಟಾಗ ನೀವು ಮಾಡ್ತೀನಿ ಹೋಗ ಅಂತ ಹೇಳಿ ಒಂದು ಲೆಟ್ರ್ ಬರೆದಿದ್ರು. ಅದು ಆಗಿದ್ದಿಲ್ಲ. ಅದು ಯಾವುದೋ ಒಂದು ರಿಜಿಸ್ಟ್ರೇಷನ್ ಆಗಿದ್ದಿಲ್ಲ, ಕಂಪ್ನಿ ರಿಜಿಸ್ಟ್ರೇಷನ್ ಆಗ್ತೀನಿ, ರಿಜಿಸ್ಟ್ರು ಆಗಿದ್ದಿಲ್ಲ, ಏನಿಲ್ಲ. ಅದು ಆಮೇಲೆ ಮೊನ್ನೆ ಹೋದ 2-3 ತಿಂಗಳಲ್ಲಿ ನನ್ನಿಂದ ಮಾಡಿದವರು ಸರ್ ಯಾಕೆ ಸರ್ ಒಬ್ಬರು ಹೆಸರು ಹೇಳ್ಕೊಟ್ಟಿದ್ದೇನೆ, ನನಗೆ ಯಾಕೆ ಮಾಡ್ತಾ ಇದ್ದೀರಾ, ನನಗೆ ಬೇಡ ಅಂತೆ. ಅವ್ನು ಸರಿಗಿರೋದ ಕಣೆ, ಏನು ಸರಿಗಿಲ್ಲ ಸರ್, ಯಾಕೆ ಮೊದಲೇ ಯಾಕೆ ಮಾಡಲಿಲ್ಲ ನೀವು ಅಂತ ನಾನು ಕೇಳಿಲ್ಲ. ಆಯಿತು ಹೋಗ ಮಾಡೋದು ಅಂತ ಹೇಳಿದ್ರು. ಆಮೇಲೆ ತಿರ್ಗಾ ಹೋದವರೆಲ್ಲ ಹೇಳವ್ರೆ, ಅನಂತ ಮಾಡಿದೀನಿ ಹೋಗ ನೀವು ಏನು ಅಂತ ಹೇಳಿ ಕಳಿಸಿದ್ರು. ಮೊನ್ನೆ ನಿನ್ನೆ ಚಾರ್ಜ್ ಇದು ಕೊಡುವಾಗ ಲೆಟ್ರ್ ಕೊಡುವಾಗ ಅವರು ಬಂದಿದ್ರು. ಸುದರ್ಶನ್ ಅವರು ನಮ್ಮ ಜಿಲ್ಲಾ ರಾಜ್ಯಾಧ್ಯಕ್ಷರು ಎಲ್ಲ ಬಂದಿದ್ದಾನೆ. ಅವರು ನಾವು ನಮ್ಮ ಮುಂದೆನೇ ಕೊಡಬೇಕು ಅಂತ ಹೇಳಿ ಅವ್ರಿಗೂ ಒಂದು ಬೇರೆ ಪೋಸ್ಟ್ ಕೊಡಿ ಸರ್ ಅಂತ ಸಿದ್ದರಾಮಯ್ಯ ಹೇಳಿದ್ರು. ಆಯಿತು ಕೊಡಿ ಅಂತ ಹೇಳಿ ನೋಡೋಣ ಅವ್ರು ಏನು ಕೊಡ್ತಾರೆ ನಮ್ಮ ಉದ್ದೇಶದಿಂದ. ಈಗ ನಮ್ಮ ಜನಾಂಗದ ಏನು ಒಂದು ಗಾಡಿಗ ಜನಾಂಗ ಅಭಿವೃದ್ಧಿ ಅಧ್ಯಕ್ಷರನ್ನಾಗಿ ನನ್ನ ಮಾಡಿದ್ದಾರೆ. ಸಿದ್ದರಾಮಯ್ಯನವರಿಗೆ ಪ್ರಥಮವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಆ ಕೆಲಸ ಏನು ಮಾಡಬೇಕು ನಮ್ಮ ಜನಾಂಗದಕ್ಕೆ ಅನ್ನೋದ್ರ ಬಗ್ಗೆ ಈಗ ಅದನ್ನು ಒಂದು ಪ್ರೊಫೈಲನ್ನು ರೆಡಿ ಮಾಡ್ತಾ ಇದ್ದಾರೆ. ಏನೇನು ಮಾಡ್ಬೋದು ಅನ್ನೋ ಒಂದು ಉದ್ದೇಶನ ಅದನ್ನೆಲ್ಲ ನೋಡಿ ಕ್ರೋಢೀಕರಿಸಿ, ನಾನು ಯಾವತ್ತೂ ನಾನು ಒಬ್ಬರೇ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳೋಕ್ಕಲ್ಲ. ನಿಮ್ಮೆಲ್ಲರ ಒಂದು ಹಿರಿಯರು, ನಮ್ಮ ಜನಾಂಗದ ಎಲ್ಲರ ಒಂದು ಅಭಿಪ್ರಾಯವನ್ನು ತಗೊಂಡು ಯಾವ ರೀತಿ ಒಂದು ಕೆಲಸವನ್ನು ಮಾಡಬೇಕು, ಏನು ಮಾಡಬೇಕಾದ್ರೂ ಎಲ್ಲರನ್ನ ಕೇಳೇ ಮಾಡ್ತೀನಿ ಹೊರತು ನಮ್ಮ ಸ್ವಂತವಾಗಿ ಏನನ್ನು ಮಾಡೋದಿಲ್ಲ. ಆ ಕೆಲಸವನ್ನು ನಿಮ್ಮೆಲ್ಲರ ಸಹಕಾರ. ಇವತ್ತು ಹೇಳಿದ್ರು ನಂದಕುಮಾರ್ ಅವರು ಎಲ್ಲರೂ ಒಗ್ಗಟ್ಟಾಗಿರ್ಬೇಕು ಅಂತ. ಹೌದು, ನಮ್ಮಲ್ಲಿ ಎಲ್ಲರೂ ಲೀಡ್ರೆ. ಇವತ್ತು ಎಲ್ಲ ಹುಡುಗರಿಗೂ ಶಕ್ತಿ ಇದೆ ಸರ್, ಮಾಡುವಂಥ ಶಕ್ತಿ. ಅವರೊಂದು ಸನ್ಮಾನ ಮಾಡ್ತಾರೆ, ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ಕೊಡ್ತಾರೆ, ಅವರು ಕೊಡ್ತಾವ್ರೆ, ಇವರು ಕೊಡ್ತಾವ್ರೆ. ನಾನು ಯಾಕೆ ಸುಮ್ಮನೆ ಇದ್ದೆ ಅಂದರೆ ಯಾರು ಕೊಟ್ಟರು ನಮ್ಮ ಜನಾಂಗಕ್ಕೆ ಕೊಡಂತಾನೆ ಕೊಡಲಿ ಅಂತ, ಯಾರು ಕರೆದು ಹೋಯ್ತಂತ ಯಾರು ಕರೆದು ಮಾಡ್ತಾ ಇದ್ದಾರೆ. ಎಲ್ಲರೂ ಮಾಡಲಿ. ಆದರೆ ಏನಾದ್ರು ಒಂದು ಸಮಯ ಬಂದಾಗ ಜನಾಂಗದ ಒಂದು ಏಳಿಗೆಗೋಸ್ಕರ ಏನಾದ್ರು ಮಾಡಬೇಕು ಅಂದಾಗ ಎಲ್ಲರೂ ಸೇರ್ಕೊಂಡು ಕೆಲಸ ಮಾಡುವಂಥ ಒಂದು ವ್ಯವಸ್ಥೆ ಆಗದೆ ಹೋದರೆ ಈ ಸಮಾಜದಲ್ಲಿ ನಾವು ಮುಂದುವರಿಕೆ ಸಾಧ್ಯ ಆಗೋದಿಲ್ಲ. ಮೊದಲನೇದಾಗಿ ನಮ್ಮ ಬಸವರಾಜ್ ಸರ್ ಅವರು ಮಾತಾಡಬೇಕು ಅಂತ ಕೇಳ್ಕೊಳ್ತೇನೆ.